ಕನ್ನಡದಲ್ಲಿ ಎರಡನೇ ಗದ್ಯ ಪಾಠ ಸಾರ್ಥಕ ಬದುಕಿನ ಸಾಧಕ ಗದ್ಯ ಇದೆ. ಎರಡನೆಯ ಪದ್ಯ ಭಾರತೀಯತೆ ಇದೆ. ಸೊ ಇದ್ರ ಜೊತೆಗೆ ಮರುಸಿಂಚನದನ್ನು ಕೂಡ ತೆಗೆದುಕೊಂಡು 20 ಅಂಕಗಳಿಗೆ ಟೆಸ್ಟ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು PDF ಬೇಕು ಅನ್ನೋರು 9964050759ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಪಡ್ಕೊಳ್ಬೋದು. ಸೊ ಪ್ರಶ್ನೆ ಪತ್ರಿಕೆ ನೀಲನಕ್ಷೆ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ಸ್ಮರಣೆಗೆ 4, ಗ್ರಹಿಕೆ 9, ಅಭಿವ್ಯಕ್ತಿ 7, ಒಟ್ಟಾರೆ 20. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು 6 ಅಂಕ, ಕಿರು ಉತ್ತರಗಳು 6 ಅಂಕ, ದೀರ್ಘ ಉತ್ತರಗಳು 8 ಅಂಕ. ಕಠಿಣತೆ ಮಟ್ಟ ಏನಿದೆ ಅಂದರೆ ಸುಲಭ 6 ಅಂಕದ ಪ್ರಶ್ನೆ, ಸಾಧಾರಣ 10 ಅಂಕದ ಪ್ರಶ್ನೆ, ಕಠಿಣ 4 ಅಂಕದ ಪ್ರಶ್ನೆ, ಒಟ್ಟಾರೆ 20 ಅಂಕಗಳ ಪ್ರಶ್ನೆ. ಸ್ವಲ್ಪ ಅಂಕ ಹಂಚಿಕೆಗಳನ್ನು ನೋಡ್ಕೊಂಡೋಗಿ ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂಥ ಈ ಒಂದು ಗದ್ಯಪಾಠದಿಂದ ಬಹು ಆಯ್ಕೆ 1, ಸಂಬಂಧೀಕರಣ 1, ಒಂದು ವಾಕ್ಯದ 1, 2 ಅಂಕದ 1, 3 ಅಂಕದ 1, 8 ಅಂಕ. ಇನ್ನು ಭಾರತೀಯತೆ ಪದ್ಯಪಾಠದಿಂದ ಬಹು ಆಯ್ಕೆ 1 ಅಂಕ, ಸಂಬಂಧೀಕರಣ 1, 1 ಅಂಕದ 1, 2 ಅಂಕದ 2 ಪ್ರಶ್ನೆ, ಒಟ್ಟಾರೆ 7 ಅಂಕ. ಇನ್ನು ಓದುವ ಭಾಗ ಇದೆ. ಸೊ ಒಟ್ಟಾರೆ ಒಂದೇ ಪ್ರಶ್ನೆಯನ್ನು ನಾವೇನು ಮಾಡಿದ್ದೀವಿ 5 ಅಂಕಕ್ಕೆ ನಾವು ಇಟ್ಟಿದ್ದೀವಿ. ಸೊ ಟೋಟಲಿ 20 ಮಾರ್ಕ್ಸ್. ಯಾಕಂದರೆ ಮರುಸಿಂಚನದಲ್ಲಿರ್ತಕ್ಕಂಥ ಹಾಳೆಗಳು ಓದುವ ಹಾಳೆಗಳಿತ್ತು. ಸೊ ಗದ್ಯಪಾಠ ಓದಲಿಕ್ಕೆ ನಾವೇನು ಮಾಡಿದ್ದೀವಿ 5 ಅಂಕಗಳನ್ನು ಇಟ್ಟಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೆದುಕೊಂಡು ಹೋಗ್ತೀನಿ. ಎಸ್, ಗದ್ಯಪಾಠ 2 ಸಾರ್ಥಕ ಬದುಕಿನ ಸಾಧಕ, ಪದ್ಯಪಾಠ 2 ಭಾರತೀಯತೆ. ಮರುಸಿಂಚನದಲ್ಲಿ 3 ಮತ್ತು 4ನೇ ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆ ಓದುವುದು. ಸೊ 8ನೇ ತರಗತಿ 20 ಅಂಕ. ಸೊ ಟೋಟಲಿ 40 ಮಿನಿಟ್ಸಲ್ಲಿ ಇದೇನಾಗ್ಬೋದು ಬಗೆಹರಿಬಹುದು. ಪಠ್ಯ ವಿಭಾಗದ ಪ್ರಶ್ನೆಗಳಲ್ಲಿ ನೋಡೋದಾದರೆ ಸರಿಯಾದ ಉತ್ತರ ಆಯ್ಕೆ ಆರಿಸಿ ಬರೀಬೇಕು. 2 ಪ್ರಶ್ನೆ, ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ನಾಮಪದಗಳಿಗೆ ಬದಲಾಗಿ ಬಳಸೋ ಪದಗಳನ್ನು ಏನಂತ ಕರಿತೀವಿ? ಭಾವನಾಮ, ಅನ್ವರ್ಥನಾಮ, ದಿಗ್ವಾಚಕ, ಸರ್ವನಾಮ. ಸೊ ದ ರೈಟ್ ಆನ್ಸರ್ ಈಸ್ ಡಿ, ಸರ್ವನಾಮ. ಎರಡನೇದು 14 ಪಾದಗಳ ಪದ್ಯಕ್ಕೆ ಏನಂತ ಕರಿತೀವಿ? ಎ ಅಷ್ಟಷಟ್ಪದಿ, ಬಿ ತ್ರಿಪದಿ, ಸಿ ಚೌಪದಿ, ಡಿ ದ್ವಿಪದಿ. ಸೊ ದ ಆನ್ಸರ್ ಈಸ್ ಅಷ್ಟಷಟ್ಪದಿ ಈಸ್ ದ ರೈಟ್ ಆನ್ಸರ್. ಸಂಬಂಧೀಕರಣ ಹೇಗಿದಾವಂದರೆ ನದಿ ರೂಢನಾಮ ಆದರೆ ಗಣೇಶ ಅನ್ನೋದು ಡ್ಯಾಶ್ ಕೇಳಿದ್ರು ಅಂಕಿತ ನಾಮ. ಕೊರಳು ಧ್ವನಿ ಆದರೆ ಯೋಧ ಪದದ ತದ್ಭವ ಇತ್ತು, ಜೋಧ ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. DBG ಅವರ ಹುಟ್ಟೂರು ಯಾವುದು ಅಂತ ಕೇಳಿದ್ದಾರೆ. ಸೊ DBG ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು. 6ನೇ ಪ್ರಶ್ನೆ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಬಯಲ ತುಂಬ ಹಸಿರ ದೀಪವನ್ನು ಹಚ್ಚಲಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ 2 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಪ್ರಶ್ನೆ 7 ಎಲ್ಲರೊಳಗೊಂದಾಗಿ ಬಾಳುವ ಬಗೆಯನ್ನು DBG ಹೇಗೆ ಚಿತ್ರಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಮಾನವ ಬೆಟ್ಟದ ಬುಡದಲ್ಲಿರುವ ಹುಲ್ಲಿನಂತೆ ನಮ್ರತೆಯಿಂದಿರಬೇಕು, ಮಲ್ಲಿಗೆಯಂತೆ ಮನೆಯ ಕೀರ್ತಿಯನ್ನು ಪಸರಿಸಬೇಕು, ವಿಧಿ ನೀಡುವ ಎಲ್ಲ ಕಷ್ಟಗಳಲ್ಲೂ ಕಲ್ಲಿನಂತೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು, ದೀನ ದುರ್ಬಲರಿಗೆ ಸಹಾಯ ಮಾಡುತ್ತಾ ಬೆಲ್ಲ ಸಕ್ಕರೆಯಾಗಬೇಕು, ಅಹಂಕಾರವನ್ನು ತೊರೆದು ಎಲ್ಲರೊಳಗೆ ಒಂದಾಗಬೇಕು ಎಂದು ಕವಿ ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ಭಾಷೆ ಬೇರೆಯಾದರೂ ಭಾವ ಒಂದೇ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ನಾಡಿನ ಅನೇಕ ಗಡಿಗಳಲ್ಲಿ ಯೋಧರು ಎತ್ತಿ ಹಿಡಿಯುವ ಧ್ವಜದ ನೆರಳಿನಲ್ಲಿರುವ ಜನರೆಲ್ಲರೂ ಒಂದೇ. ನಾವೆಲ್ಲ ವಾಸಿಸುವ ನೆಲದ ತೊಟ್ಟಿಲಲ್ಲಿ ಬೆಳೆದ ಜನರ ಧ್ವನಿಗಳು ಬೇರೆ ಬೇರೆಯಾದರೂ, ಭಾಷೆಗಳು ಬೇರೆ ಬೇರೆಯಾದರೂ ಎಲ್ಲರ ಭಾವ ಒಂದೇ ಎಂಬುದನ್ನು ಕವಿ ಮನಮುಟ್ಟುವಂತೆ ಹೇಳಿದ್ದಾನೆ ಅಂತ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಕ್ವಶನ್ ಕೇಳಿತ್ತು, ಒಂದು ಸಂದರ್ಭ ಸಹಿತ ಸ್ವಾರಸ್ಯಕ್ಕೆ ಹೇಳಿಕೆ ಕೊಟ್ಟಿದ್ರು. ಕಣ್ಣು ಬೇರೆ ನೋಟ ಒಂದು ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಬರೀಬೇಕಿತ್ತು. ಈ ಮೇಲಿನ ವಾಕ್ಯವನ್ನು KS ನಿಸಾರ್ ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಆಕಾಶದತ್ತರಕ್ಕೆ ಎದ್ದು ನಿಂತಿರುವ ಹಿಮಾಲಯದ ಅನೇಕ ಪರ್ವತ ಶ್ರೇಣಿಗಳ ಹಿಮದ ಮೌನವು ಒಂದೇ. ಹಾಗೆಯೇ ಕರಾವಳಿಗೆ ಮುತ್ತ ನೀಡುವ ಹಲವು ದೊಡ್ಡ ದೊಡ್ಡ ಅಲೆಗಳು ಬೇರೆ ಬೇರೆಯಾದರೂ ಅವುಗಳ ಗಾನ ಒಂದೇ. ಬಯಲ ತುಂಬ ದೀಪದಂತಿರುವ ಹಸಿರೂ ಸಹ ಒಂದೇ. ನದಿಗಳು ಹಲವಾದರೂ ಅವುಗಳ ಹೊರಡಿಸುವ ಯಂತ್ರಘೋಷಗಳು ಒಂದೇ. ಅದು ಹೇಗೆಂದರೆ ನಮ್ಮ 2 ಕಣ್ಣುಗಳು ಬೇರೆ ಬೇರೆಯಾದರೂ ನೋಟವು ಒಂದೇ ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳಿದ್ದಾನೆ ಅಂತ ಬರಿಬೇಕು. ನೆಕ್ಸ್ಟ್ ಸ್ವಾರಸ್ಯ ಬರಿಬೇಕು. ನಾವು ಎಲ್ಲಿ ಹೇಗೆ ಇದ್ದರೂ ನಾವೆಲ್ಲ ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿರಬೇಕೆಂಬುದು ಈ ಮಾತಿನ ಸ್ವಾರಸ್ಯ ಅಂತ ಬರೆದ್ರೆ ಸಾಕು. ಲಾಸ್ಟ್ ಒಂದು 5-6 ವಾಕ್ಯಗಳಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿತ್ತು. ಸೊ ಏನಿತ್ತಪ್ಪ ಅಂದರೆ DBG ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರಿಬೇಕು ಅಥವಾ DBG ಮತ್ತು ಅವರ ಶ್ರೀಮತಿಯವರ ನಡುವೆ ನಡೆದ ಸಂಭಾಷಣೆಯನ್ನು ಬರೀಬೇಕು ಅಂತ ಕೇಳಿದರು. ಸೊ ವ್ಯಕ್ತಿತ್ವದ ಬಗ್ಗೆ ಉತ್ತರ ನೋಡೋಣ. DBG ಅವರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಆದರೂ ತಾವು ಮಾಡಿದ ಸೇವೆಗೆ ಸರ್ಕಾರದಿಂದ ಕೊಡುವ ಸಂಭಾವನೆಯನ್ನು ನಿರಾಕರಿಸುತ್ತಿದ್ದರು.
ಅಂಥ ನಿಸ್ವಾರ್ಥಿಗಳಾಗಿದ್ದರೂ ಶೀಲ, ವಿವೇಕ, ನಿಸ್ಪೃಹತೆ ಹಾಗೂ ಸ್ವಯಂ ಅರ್ಜಿತ ಪಾಂಡಿತ್ಯದಿಂದ ಜೊತೆಗೆ ಅವರಿಗಿದ್ದ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಸತ್ವಶಾಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂಥ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ್ದರು. ಒಟ್ಟಾರೆಯಾಗಿ ಅವರೊಬ್ಬ ಮಹಾಧೀಮಂತ ವ್ಯಕ್ತಿಯಾಗಿದ್ದರು ಅಂತ ಬರೆದ್ರೆ ಸಾಕು. ಇನ್ನು DVC ಮತ್ತು ಅವರ ಶ್ರೀಮತಿಯರ ನಡುವಿನ ಸಂಭಾಷಣೆ ಅಂತ ಇದೆ. ಸೊ ಆಲ್ರೆಡಿ ಇದನ್ನು ಕೂಡ ನಾನು ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡು ಬರೀರಿ ಅಥವಾ ಓದ್ಕೊಡ್ರಿ. ಲಾಸ್ಟ್ ಮರುಸಿಂಚನದಲ್ಲಿ ನಿಮ್ಗೆ ಏನು ಕೊಟ್ಟಿದ್ರಂದರೆ ಒಂದು ಭೂ ಕೈಲಾಸ ಅಂತ ಅವರೇ ಒಂದು ಗದ್ಯಪಾಠ ಕೊಟ್ಟಿದ್ದಾರೆ ಮರುಸಿಂಚನ ವಿದ್ಯಾರ್ಥಿ ಕೈಪಿಡಿಯಲ್ಲಿ. ಅದನ್ನು ತಾವೇನು ಮಾಡಬೇಕು, ಸ್ವರಭಾರ, ಲಯ, ಲೇಖನ ಚಿಹ್ನೆ, ಧ್ವನಿ ಏರಿಳಿತ ಹಾಗೂ ನಿರರ್ಗಳವಾಗಿ ಓದೋದನ್ನು ನೋಡಿ ಶಿಕ್ಷಕರು ಅಂಕಗಳನ್ನು ನಿಮಗೆ ಕೊಡ್ಬೋದು. ಒಟ್ಟಾರೆಯಾಗಿ ಓದುವ ಒಂದು ಕಲಿಕಾ ಹಾಳಿರೋದ್ರಿಂದ ಅಲ್ಲಿ ಓದೋದಕ್ಕೇ 5 ಮಾರ್ಕ್ಸನ್ನು ಏನು ಮಾಡಿದ್ದೀವಿ, ಇಟ್ಟಿದ್ದೀವಿ. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಯಾರಿಗೆಲ್ಲ PDF ಗಳು ಬೇಕನ್ನೋರು 9964050759 ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್